ಪರಿಶಿಷ್ಟ ಜಾತಿ ಎಂದು ನಮೂದಿಸಿ ಬಿಪಿ ವೆಂಕಟಮುನಿಯಪ್ಪ. E5 ನ್ಯೂಸ್ಗೆ ಸ್ವಾಗತ. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸಮಗ್ರ ಸಮೀಕ್ಷೆ 2025ರಲ್ಲಿ ನಡೆಯಲಿರುವ ಜಾತಿ ಜನಗಣತಿ ಸಂಬಂಧ ಇಂದು ಪಟ್ಟಣದ SVR ಕಲ್ಯಾಣ ಮಂಟಪದಲ್ಲಿ ಸೇರ್ಪಡೆಯಾಗಿದ್ದ ಬಲಗೈ ಮುಖಂಡರ ಸಭೆಯಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಪರಿಶಿಷ್ಟ ಜಾತಿಯಲ್ಲಿ ಹಲವಾರು ಉಪಜಾತಿಗಳಿವೆ. ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಅಧಿಕ ಸಂಖ್ಯೆಯಲ್ಲಿ ಇದೆ. ಆದರೆ ವಿವಿಧ ಹೆಸರುಗಳಲ್ಲಿ ವಿಭಜನೆ ಆಗಿದ್ದು ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗಿದೆ. ಹಾಗಾಗಿ ಈ ಬಾರಿ ನಡೆಯುತ್ತಿರುವ ಒಳ ಮೀಸಲಾತಿ ಜನಗಣತಿ ವೇಳೆ ಪರಿಶಿಷ್ಟ ಜಾತಿ ಬಲಗೈ ಸಮುದಾಯದ ನಾವುಗಳು ಪರಿಶಿಷ್ಟ ಜಾತಿ ವಲಯ ಎಂದು ನಮೂದಿಸಬೇಕು ಎಂದು ಸಮುದಾಯದಲ್ಲಿ ವಿನಂತಿಸಿಕೊಂಡಿದ್ದಾರೆ. ಬಳಿಕ ಮಾತನಾಡಿದ ಮುಖಂಡ ಎಂ ರಾಮಚಂದ್ರಪ್ಪ ಅವರು, ಸದ್ಯದಲ್ಲೇ ಜಾತಿ ಜನಗಣತಿ ಸಮೀಕ್ಷೆ ನಡೆಯಲಿದ್ದು ಪರಿಶಿಷ್ಟ ಜಾತಿ ಆದಿ ಕರ್ನಾಟಕದ ಸಮುದಾಯದವರು ಆದಿ ಕರ್ನಾಟಕ ವಲಯ ಎಂದು ಸೇರಿಸಬೇಕು ಎಂದರು. ಸುದ್ದಿಗೋಷ್ಠಿಗೂ ಮುನ್ನ ನಡೆದ ಸಭೆಯಲ್ಲಿ ಜಿಲ್ಲೆಯಾದ್ಯಂತ ಆಗಮಿಸಿದ್ದ ಮುಖಂಡರುಗಳು ತಮ್ಮ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಸಮುದಾಯದ ಅಭಿವೃದ್ಧಿಗಾಗಿ ಸರ್ಕಾರದ ಸಾಲ ಸೌಲಭ್ಯ ಪಡೆಯುವುದರ ಸಲುವಾಗಿ ಕಡ್ಡಾಯವಾಗಿ ನಾವುಗಳೆಲ್ಲ ವಲಯ ಎಂದು ಬರೆಸುವುದರ ಮೂಲಕ ನಾವೆಲ್ಲ ಒಗ್ಗೂಡುವ ಪ್ರಯತ್ನ ಮಾಡಬೇಕು ಎಂದು ಅಭಿಪ್ರಾಯ ಪಟ್ಟಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸಮುದಾಯದ ಹಿರಿಯ ಮುಖಂಡ ಎಂ ನಾರಾಯಣ್, ಮಾಜಿ ಶಾಸಕ ಬಿಪಿ ವೆಂಕಟಮುನಿಯಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರುಗಳಾದ ಎಂ ರಾಮಚಂದ್ರಪ್ಪ, ಬಿವಿ ಮಹೇಶ್, ಮುಖಂಡರುಗಳಾದ ದೇವಕುಮಾರ್, ಅಯ್ಯಪಲ್ಲಿ ನಾರಾಯಣಸ್ವಾಮಿ, ಪಿವಿಸಿ ಕೃಷ್ಣಪ್ಪ, ಕಾದ್ರಿಪುರ ಬಾಬು, ಜಯದೇವ್, ಕೆಇಬಿ ಚಂದ್ರು, ಪಿಚ್ಚಹಳ್ಳಿ ಗೋವಿಂದರಾಜ್, ಸಿದ್ದನಹಳ್ಳಿ ಯಲ್ಲಪ್ಪ, ಬೆಂಗಳೂರು ರಾಜೇಂದ್ರ ಸೇರಿದಂತೆ 100ಕ್ಕೂ ಅಧಿಕ ಮುಖಂಡರು ಭಾಗವಹಿಸಿದ್ರು. ನಿರುದ್ಯೋಗಿಗಳು ಅಂತವರು ಮತ್ತೆ ನಿವೃತ್ತಿಯಾಗತಕ್ಕ ಅಧಿಕಾರಿಗಳು ಎಲ್ಲರೂ ಕೂಡ ಸೇರಿಕೊಂಡು ಅವರವರ ಗ್ರಾಮಗಳಲ್ಲಿ, ಅವರವರ ಕೇರಿಗಳಲ್ಲಿ, ಅವರವರ ನಗರಗಳಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಯಾರು ನಿಮ್ಮಲ್ಲಿ ಸೆನ್ಸಸ್ ಬರ್ತಾರೋ ಜನಗಣತಿಗೆ ಬರ್ತಾರೋ ಅವ್ರ ಜೊತೆಗೆ ಸೇರಿಕೊಂಡು ಅಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಗೆ ಅಂತಕ್ಕಂಥದ್ರ ಪಕ್ಕದಲ್ಲಿ ಉಪಜಾತಿ ಅಂತ ಕೇಳಿರ್ತಾರೆ, ಉಪಜಾತಿಯಲ್ಲಿ ಬಲಿಯಾರ್ಪಡಿಸ್ಬೇಕಂತೇಳಿ ನಾವು ಜಿಲ್ಲೆಯ ಎಲ್ಲ ಮುಖಂಡರಲ್ಲೂ, ಯುವಕರಲ್ಲೂ, ಬುದ್ಧಿಜೀವಿಗಳಲ್ಲೂ, ಅಣ್ಣ ತಮ್ಮಂದರಲ್ಲೂ ಎಲ್ಲರಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಅದರಂಗೆ ಕೂಡ ನಾವೆಲ್ಲ ಕೂಡ ಬಳಸಬೇಕು. ಇದು ರಾಜ್ಯದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ನಾವೆಲ್ಲ ಕೂಡ ಒಟ್ಟಾಗಿ ತಗೊಂಡು ಈ ತೀರ್ಮಾನದಿಂದ ನಾವು ಕೂಡ ಕೈ ಜೋಡಿಸಿ ಈ ಒಂದು ಸಮಾಜಕ್ಕೆ ಸಿಗ್ತಕ್ಕಂಥ ಮೀಸಲಾತಿಯ ಒಂದು ಏನು ಪಾಲಿದೆಯೋ ಅದನ್ನು ನಾವು ಹೆಚ್ಚಾಗಿ ಪಡ್ಕೋಬೇಕಂತೇಳಿ ನಾನು ನಮ್ಮ ಸಮಾಜದ ಎಲ್ಲ ಮುಖಂಡರು ಕೂಡ ಮನವಿ ಮಾಡ್ತಾ ನನ್ನ ಮಾತನ್ನು ಎಲ್ಲರೂ ಒಂದು ವಾರದ ತೀರ್ಮಾನ ತಗೊಂಡು ಕೋಲಾರ ಜಿಲ್ಲೆಯಲ್ಲಿ ನಾವೆಲ್ಲ ಕೂಡ ಒಂದಾಗಿ ಒಗ್ಗಟ್ಟಾಗಿ ಕೋಲಾರ ಜಿಲ್ಲೆಯಲ್ಲಿ ಏನು ನಮ್ಮ ಎಸ್ ಸಿ ಸಂಬಂಧಪಟ್ಟಿರ್ತಕ್ಕಂಥ ಜಾತಿಗಳು ಒಂದಾಗಿ ನಾವೆಲ್ಲ ಕೂಡ ಎಸ್ ಸಿನಲ್ಲಿರ್ತಕ್ಕಂಥ ವಲಯ ಅಂತಕ್ಕಂಥದ್ದು ಮಾಡಬೇಕನ್ನೋದನ್ನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ತೀರ್ಮಾನ ಆಗಿದೆ. ಅದರಂತೆ ಇವತ್ತು ಬಂಗಾರಪೇಟೆಯಲ್ಲಿ ಎಲ್ಲ ನಮ್ಮ ಮುಖಂಡರು, ರೇಣುಕಾ ಎಲ್ಲಮ್ಮನ ಬಳಗದ ಎಲ್ಲ ಮುಖಂಡರು ಮತ್ತು ಕೋಲಾರ ಜಿಲ್ಲೆಯ ಮುಖಂಡರು ಎಸ್ಪೇಟೆಯಲ್ಲಿ ಇವತ್ತು ನಮ್ಮಲ್ಲಿ ಸ್ವಲ್ಪ ಕಲ್ಪಿದ್ದೀವಿ. ತೆಲುಗಲ್ಲಿ ಏನಂತಾರೆ ನಾವು ಆಸ್ಪತ್ರೆಯಲ್ಲಿ ಆಡಿತಕ್ಕಂಥ ಪರಿಹಾರ ಅಂತಕ್ಕಂಥದ್ದು ಅದನ್ನು ವರ್ಷದ ಚೆನ್ನಾಗಿದೆ ಆಗುತ್ತಕ್ಕಂಥ ಅಂಶಗಳು. ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ ವಲೀರಾಗ್ತಕ್ಕಂಥದ್ದು ಇವತ್ತು ನಾವು ವಲೀರಾಗಿ ಹೋಗಿರೋದು. ವಲೀರಾಗಿ ಹೋಗ್ಕೋಬೇಕಂದ್ರೆ ಅದನ್ನು ನಾವು ಸಣ್ಣ ಮಕ್ಕಳು ಇದೆ, ಸುಮಾರು ವಿದ್ಯಾರ್ಥಿಗಳು ಎಲ್ಲ ಒಟ್ಟಾಗಿ ಸೇರಿದು ನಾವು ವಲಯ ಅಂತಕ್ಕಂಥದ್ದನ್ನು ತೀರ್ಮಾನ ಮಾಡಬೇಕನ್ನೋದನ್ನು ಸಭೆ ಕರೆದಿದ್ದೀವಿ. ಸುಮಾರು ಜನ ಇವತ್ತು ಸಭೆಗೆ 300-400 ಜನ ಸೇರಿದ್ದಾರೆ. ಎಲ್ಲರೂ ನಾವು ಕೇಳಿದ್ರು ಒಬ್ಬೊಬ್ಬರಾಗಿ ನಾವು ಹೇಳಿಲ್ಲ, ಎಲ್ಲರೂ ಕೂಡ ಒಬ್ಬರಾಗಿ ಒಂದಾಗಿ ಒಬ್ಬರಾಗಿ ವಲಯತಕ್ಕಂಥದ್ದಿಂದ ಇನ್ನಾಗಿಲ್ಲ ಆ ನಾವು ಬಿಟ್ಟು ವಲಯತಕ್ಕಂಥ ಮಾಡಬೇಕಂತಕ್ಕಂಥದ್ದು ಎಲ್ಲರೂ ವಲಯತಕ್ಕಂಥ ಮಾಡಬೇಕಂತ ತೀರ್ಮಾನವಿದೆ. ಇದು ವಲಯತಕ್ಕಂಥ ಪಕ್ಷಕ್ಕೆ ಬಂಗಾರಪೇಟೆಗೆ ಹೋಗಿ ಸಭೆ ಮಾಡಿದ್ದೀವಿ. ಇಡೀ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಕ್ಕಂಥದ್ದನ್ನು ಇಡೀ ಕೋಲಾರ ಜಿಲ್ಲೆಗೆ ನಮ್ಮ